ಅದೇ ರೀತಿ ಈಗ ಮಕರ ರಾಶಿಗೆ ನಾವು ನೋಡೋದಿದ್ರೆ ಎಲ್ಲ ಒಂದು ಕಡೆ ಈ ವಾರದಲ್ಲಿ ಗುರುಬಲ ಇಲ್ಲದೇ ಇದ್ರೂ ಕೂಡ ಶನಿ ಬಲ ಇರುವಂಥದ್ದು ಕೂಡ ನಾವು ಕಾಣ್ತೀವಿ. ನೋಡಿ, ಕೆಲಸ ಕಾರ್ಯಗಳಲ್ಲಿ ನಿಮ್ಮದೇ ಆದ ಛಾಪು ಮೂಡಿಸುವಂಥ, ನಿಮ್ಮದೇ ಆದ ಏನೋ ಒಂದು ಮೋನೋಪಲಿ ಇರುವಂಥದ್ದು, ನಿಮ್ಮದೇ ಒಂದು ಜಾಣತನದಿಂದ ಒಂದು ಒಳ್ಳೆ ಟ್ಯಾಲೆಂಟ್ ತೋರಿಸಿ ನಿಮ್ಮ ಕೆಲಸಗಳನ್ನ ಮುಂದುವರಿಸುವಂಥದ್ದು ಮತ್ತು ಹೆಚ್ಚಿನ ಪ್ರಯತ್ನಗಳಿಂದ ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಲಾಭ ನೀವು ಪಡೆಯುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ ವಿಶೇಷವಾಗಿ. ಯಾಕಂದರೆ 6ನೇ ಮನೇಲಿ ಗುರು ಇರುವಂಥದ್ದು, ಸಾಲ ಸೋಲ ಮಾಡಿಸುವಂಥದ್ದು ಖಂಡಿತ ನಾವು ಕಾಣ್ತಾ ಇದ್ದೀವಿ. ಎಲ್ಲೊಂದು ಕಡೆ ಹಣದ ವಿಚಾರದಲ್ಲಿ, ಲೇವಾದೇವಿಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಮಾಡುವಂಥದ್ದು ಮಾಡಿ. ಯಾಕಂದರೆ 6ನೇ ಮನೇಲಿ ಗುರು ಇದ್ದರೆ ಸಾಲ ಕೊಟ್ಬಿಡ್ತಾನೆ. 6ನೇ ಮನೆ ಅಂದರೆ ಋಣಬಾಧೆ ಅಂದ್ರೆ 6ನೇ ಮನೆ. ಆವಾಗ ಅಲ್ಲಿ ಗುರುಗ್ರಹ ಇರೋದ್ರಿಂದ ಎಲ್ಲೊಂದು ಇರೋಂಥ ಒಡವೆಗಳನ್ನ ಇಟ್ಬಿಟ್ಟು ಯಾರಿಗೋ ಸಾಲ ಮಾಡ್ಕೊಡೋದು, ಅಥವಾ ನಿಮ್ಗೇನೊಂದು ತುಂಬ ಒಂದು ಸಂದಿಗ್ಧ ಪರಿಸ್ಥಿತಿ ಇದೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳ ತೊಂದರೆ ಇರುವಂಥ ಸಮಯದಲ್ಲಿ ಇರೋಂಥ ಒಡವೆನ ಇಡುವಂಥದ್ದು, ಬಡ್ಡಿಗಳಿಗೆ ಇಡುವಂಥದ್ದು, ಮತ್ತೆ ಆ ಒಡವೆಗಳು ಬಿಡಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುವಂಥದ್ದು ಕೂಡ ನಾವು ಕಾಣ್ತಾ ಇದ್ವಿ. ಸೊ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೋಸ್ಕರ ದೊಡ್ಡ ಮಟ್ಟದಲ್ಲಿ ಒಡವೆ ಇಡುವಂಥದ್ದು, ಸಾಲಗಳು ಮಾಡುವಂಥದ್ದು, ಬಡ್ಡಿಗೆ ತಗೊಳ್ಳುವಂಥದ್ದು, ಸೊ ಈ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಅದು ಶ್ಯೂರಿಟಿಗಳು ಹಾಕುವಂಥದ್ದು ಕೂಡ ನಾವು ಕಾಣ್ತೀವಿ ಮಕರ ರಾಶಿಯಲ್ಲಿ. ಸ್ವಲ್ಪ ಯೋಚನೆ ಮಾಡಿ ನಂತರ ಮುಂದುವರಿಯುವಂಥದ್ದು ಮಾಡಿ. ಆದರೆ ಎಲ್ಲೊಂದು ಕಡೆ ತುಂಬ ಕಷ್ಟಪಡ್ತಿರೋದ್ರೆ ತುಂಬ ಕಷ್ಟಪಟ್ಟು ಹೆಚ್ಚಿನ ಪ್ರಯತ್ನಗಳಿಂದ ಯಾವುದೇ ಕೆಲಸದಲ್ಲೂ ಕೂಡ ಖಂಡಿತ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಮಾಡ್ತೀರಾ. ಆದರೆ ಹಣದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತದ್ದು ನಾನು ತಿಳಿಸ್ಕೊಡ್ತೀನಿ. ಅದೇ ರೀತಿ ನೋಡಿ, ದಶಮದಲ್ಲಿ ಬುಧ ಮತ್ತು ಕುಜ ಇರುವಂಥದ್ದು, ಒಂದು ಕಡೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಮಾಡೋಂಥ ಕೆಲಸದಲ್ಲಿ ಏನೋ ನಿಮ್ಮ ಮೇಲೆ ಒಂದು ಗೂಬೆ ಕುರಿಸುವಂಥದ್ದು, ಅಥವಾ ನೀವು ಮಾಡಿರೋ ತಪ್ಪಿಗೆ ನಿಮ್ಮನ್ನು ಹೊಣೆ ಮಾಡುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ರಾಹುಕೇತುಗಳು ನಿಮಗೆ ದ್ವಿತೀಯದಲ್ಲಿ ಪ್ರಬಲವಾಗಿರೋದ್ರಿಂದ ಕುಟುಂಬದಲ್ಲಿ ಯಾರೋ ನಿಮ್ಮ ಮೇಲೆ ಒಂದು ಷಡ್ಯಂತ್ರ ಮಾಡುವಂಥದ್ದು, ಸ್ವಲ್ಪ ಹಿತಶತ್ರುಗಳಿಂದ ಏನಾದರೂ ತೊಂದರೆ ಮಾಡ್ತಾರಂಥದ್ದು, ಅದು ಹಣದ ವಿಚಾರದಲ್ಲಿ ನಿಮಗೆ ಶ್ಯೂರಿಟಿ ಹಾಕಿಸಿ ಏನೋ ತೊಂದರೆ ಕೊಡುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಹಾಗಾಗಿ ಸ್ವಲ್ಪ ಹಣದ ಲೇವಾದೇವಿಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ಅಂದರೆ ಅಷ್ಟಮದಲ್ಲಿ ಶುಕ್ರ ಇರುವಂಥದ್ದು ಖಂಡಿತವಾಗಿ ಆಕಸ್ಮಿಕ ಧನಲಾಭ ಕೊಡುವಂಥದ್ದು, ಅಥವಾ ಮಕ್ಕಳಿಂದ ನಿಮಗೆ ಅನುಕೂಲ ಆಗುವಂಥದ್ದು. ಇಲ್ಲ ಒಂದು ಕಡೆ ವಿದೇಶದಲ್ಲಿ ಮಕ್ಕಳು ಕೆಲಸ ಮಾಡ್ತಾರಂಥ ಅವರಿಂದ ಏನಾದರೂ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅನುಕೂಲ ಆಗುವಂಥದ್ದು, ಅವರಿಂದ ಒಂದು ಪ್ರೀತಿ ವಿಶ್ವಾಸದ ಮಾತುಗಳು, ಒಂದು ನಿಮಗೆ ಸಹಾಯ ಮಾಡುವಂಥದ್ದು ಕೂಡ ನಾವು ಖಂಡಿತವಾಗಿ ಕಾಣ್ತಾ ಇದ್ದೀವಿ. ನೋಡಿ, ಅದರಲ್ಲೂ ನವಮದಲ್ಲಿ ರವಿ ಇರುವಂಥದ್ದು, ಎಲ್ಲ ಒಂದು ಕಡೆ ತಂದೆಯ ಆ ಮಾತಿನಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ. ನೋಡಿ, ಪರಿಹಾರ ಅಂತ ಬಂದಾಗ ಮುಖ್ಯವಾಗಿ ಹನುಮನ ಚಾಲಿಸ ಹೇಳುವಂಥದ್ದು ಮಾಡಿ, ಅಥವಾ ನೀಲಾಂಜನಂ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರ. ನೋಡಿ, ಈ ಮಂತ್ರನ ಹೇಳುವಂಥದ್ದು ಮಾಡಿ, ಖಂಡಿತ ನಮಗೆ ಅನುಕೂಲ ಆಗುವಂಥದ್ದು.